ಈಗ ಗೂಗಲ್ದಲ್ಲಿ ಹೋಗಿ ಎ ಐ ಸಿ ಟಿ 360 ಡಿಗ್ರಿ ಫೀಡ್ಬ್ಯಾಕ್ ಅಂತ ಒತ್ತಿದರೆ ಸೊ ಯು ವಿಲ್ ಗೆಟ್ ದಿ ಲಿಂಕ್ ಸರ್. ದಿಸ್ smartcookie.in ಎ ಐ ಸಿ ಟಿ 360 ಫೀಡ್ಬ್ಯಾಕ್ ಇದೆಯಲ್ಲ ಆ ಲಿಂಕಿಗೆ ಕ್ಲಿಕ್ ಮಾಡಬೇಕು. ಸೊ ಸೊ ದ್ಯಾಟ್ ಅದು ಇಲ್ಲಿ ತಗೊಂಡೋಗುತ್ತೆ. 360 ಡಿಗ್ರಿ ಫೀಡ್ಬ್ಯಾಕ್ ಇಲ್ಲಿ ಮೂರು ದ ಲಿಂಕ್ ಇದ್ದಾವೆ. ಸೊ ಒನ್ ಲಿಂಕ್ ಈಸ್ ರಿಲೇಟೆಡ್ ವಿತ್ ದಿ ಸ್ಕೂಲ್ ಅಡ್ಮಿನ್. ಸೊ ಈಗ ನಾನು ಅದರಿಂದನೇ ಈಗ ವರ್ಕ್ ಮಾಡ್ತಾ ಇರೋದು. ದೆನ್ ಸೆಕೆಂಡ್ ಒನ್ ಈಸ್ ರಿಲೇಟೆಡ್ ವಿತ್ ದಿ ಟೀಚಿಂಗ್ ಫ್ಯಾಕಲ್ಟೀಸ್, ಅಂದರೆ ನಾವೆಲ್ಲ ಟೀಚರ್ಸು, ಎಚ್ ಒ ಡಿ, ಪ್ರಿನ್ಸಿಪಲ್ ಅವರೆಲ್ಲರೂ ನಾವು ಇದರಲ್ಲಿ ಎಂಟ್ರಿ ಆಗಿ ನಮ್ಮ ಇಂಡಿವಿಜುವಲ್ ಲಾಗಿನ್ಗೆ ಇದು ಟೀಚರ್ಸ್, ಎಚ್ ಒ ಡಿ, ಪ್ರಿನ್ಸಿಪಲ್ ಲಾಗಿನ್ ಬರ್ತದೆ. ದೆನ್ ದಿಸ್ ಒನ್ ಈಸ್ ದಿ ಸ್ಟೂಡೆಂಟ್ ಫೀಡ್ಬ್ಯಾಕ್. ಸೊ ಸ್ಟೂಡೆಂಟಿಗೆ ಫೀಡ್ಬ್ಯಾಕ್ ತಗೊಳ್ಳುವಾಗ ಸ್ಟೂಡೆಂಟಿಗೆ ನಾವು ಈ ಲಿಂಕ್ದಿಂದ ಲಾಗಿನ್ ಆಗ್ಬೇಕಂತ ಹೇಳ್ಬೇಕು. ನಾವು ಐ ವಿಲ್ ಜಸ್ಟ್ ಗೋ ಟು ದಿ ಸ್ಕೂಲ್ ಅಡ್ಮಿನ್ಗೆ ಹೋದರೆ ಈ ಥರ ಒಂದು ವಿಂಡೋ ಬರ್ತದೆ. ಸ್ಮಾರ್ಟ್ ಕುಕಿ ಸ್ಕೂಲ್ ಅಡ್ಮಿನ್ ಲಾಗಿನ್ ಅಂತ. ಯಾಕಂದರೆ ಈಗ ನಾನು ಸ್ಕೂಲ್ ಅಡ್ಮಿನ್ದೇನೆ ಎಲ್ಲ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಆಮೇಲೆ ಇದನ್ನೆಲ್ಲ ನಿಮಗೆ ಡೀಟೇಲ್ಸ್ ಕೊಡ್ತೇನೆ, ಯಾವ್ಯಾವ ಹೇಗೆ ಯೂಸರ್ ನೇಮ್ ಪಾಸ್ವರ್ಡ್ ಇದ್ದಾವೆ. ಯಾಕಂದರೆ ನೀವೆಲ್ಲ ಇಂಡಿವಿಜುವಲಾಗಿ ಹೋಗಿ ಅಲ್ಲಿ ಕಂಟ್ರೋಲ್ ಮಾಡೋದಿರ್ತದೆ ಡಿಪಾರ್ಟ್ಮೆಂಟ್ ವೈಸ್. So here I am logging with the email ID of principal, that is KB Prakash is there, and here there is a one institution login ಒಂದು ID ಇದೆ. So that is 1-202738613, that is AICT's number login ID, permanent ID ಅದೇ. ದೆನ್ ಒಂದು ಪಾಸ್ವರ್ಡ್ ಇದೆ. ಸೊ ಅದರಿಂದ ನಾನು ಲಾಗಿನ್ ಆಗ್ತೇನೆ. ಸಮ್ಟೈಮ್ಸ್ ಇದೊಂದು ಸ್ವಲ್ಪ ಸ್ಲೋನೂ ಇರುತ್ತದೆ ಇದು ವೆಬ್ಸೈಟು. ಸೊ ಇದು ಒಂದೊಂದ್ಸಲ ಪ್ರಾಬ್ಲಮ್ ಕೊಡ್ತದೆ. ಓಕೆ, ಸೊ ರೈಟ್ ನೌ ಇಟ್ ಈಸ್ ವರ್ಕಿಂಗ್, ನೋ ಪ್ರಾಬ್ಲಮ್. ಸೊ ಈಗ ನಾವು ನಮ್ಮ ಕಾಲೇಜ್ ಹೆಸರು ನೋಡ್ಬೋದು, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾವೇರಿ ಅಂತ. ಸೊ ಇದು ಪ್ರಕಾಶ್ ಸರ್ದಿಂದ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ಅವ್ರ ಹೆಸರು ಇರ್ತದೆ. ದೆನ್ ಅಲ್ಲಿ ಮೆಂಬರ್ ಐ ಡಿ ಅಂತ ಬರ್ತದೆ. ದೆನ್ ಸ್ಕೂಲ್ ಐ ಡಿ ವಾಟ್ ಎವರ್ ಐ ಹ್ಯಾವ್ ಟೋಲ್ಡ್, ದಟ್ ಈಸ್ 1-202-78613 ಅಂತಿದೆ. ದೆನ್ ನಮ್ಮದೆಲ್ಲ ಎ ಐ ಸಿ ಟಿ ಗ್ರೂಪ್ದಲ್ಲಿ ಅಂತ ಬರ್ತದೆ. ಸೊ ಇದರಲ್ಲಿ ಸುಮಾರು ವಿಂಡೋಸ್ ಇದ್ದಾವೆ, ಇಲ್ಲಿ ಸಬ್ ವಿಂಡೋಸ್ ಇದ್ದಾವೆ. ಸೊ ಐ ವಿಲ್ ಜಸ್ಟ್ ಗೋ ಥ್ರೂ ದಿ ಒನ್ ಬೈ ಒನ್. ಸೊ ಫಾರ್ 42 ಟೀಚರ್ಸ್ ನಾವು ಇಲ್ಲಿ ಲಾಗಿನ್ ಮಾಡಿದ್ದೇವೆ, ಅಂದರೆ ಲಾಗಿನ್ನಿಗೆ ಅವ್ರಿಗೆ ಎಲಿಜಿಬಲ್ ಮಾಡಿದ್ದೇವೆ, ಅಂದರೆ ಅಪ್ಲೋಡ್ ಮಾಡಿದ್ದೇವೆ. ಸೊ 42. ಸೊ ಯು ಜಸ್ಟ್ ಐ ವಿಲ್ ಕ್ಲಿಕ್ ಇಟ್ ಟೀಚರ್ಸ್, 42 ಮೆಂಬರ್ಸ್ ಡಿಸ್ಪ್ಲೇ ಆಗ್ತವೆ. ಸೊ ವಿ ಕ್ಯಾನ್ ಸಿ ಹಿಯರ್ ದಿ ಟೋಟಲ್ 42 ಮೆಂಬರ್ಸ್ ಹೂ ಎಲ್ಸ್ ಆರ್ ದೇರ್. ಈಗ ಇಲ್ಲಿ ಸುಮಾರು ಎಲ್ಲ ಹೆಸರುಗಳು ಬರ್ತಾ ಇದ್ದಾವೆ. ಸೊ ಟೋಟಲ್ 42 ಮೆಂಬರ್ಸು ನಮಗೆ ಇಲ್ಲಿ ಇದ್ದಾರೆ. ಸೊ ಎನಿ ಟೀಚರ್ಸ್ಗೆ ಏನಾದರೂ ಡಾಟಾಗಳು ನಾವಿಲ್ಲಿ ಅಪ್ಲೋಡ್ ಮಾಡಿದ್ರ ಬಗ್ಗೆ ಏನಾದರೂ ಅಲ್ಲಿ ತೊಂದರೆ ಆಗ್ತಿತ್ತು ಅಂದರೆ ವಿ ಕ್ಯಾನ್ ಎಡಿಟ್ ಹಿಯರ್. ಸೊ ಇಲ್ಲೇನು ಎಡಿಟ್ ಸಿಂಬಾಲ್ ಇದೆಯಲ್ಲ ಅಲ್ಲಿ ಹೋಗಿ ಎಡಿಟ್ ಮಾಡಿ ನಾವು ಏನಾದರೂ ಚೇಂಜಸ್ ಇದ್ದರೆ ಅಡ್ಮಿನ್ಗಳು ಮಾಡ್ಬೋದು. ಸೊ ದಟ್ ಈಸ್ ಒನ್ ಪ್ರೊವಿಷನ್. ಸೊ ದಿಸ್ ಈಸ್ ಎನ್ರೋಲ್ಡ್, ಅಂದರೆ ಈಗ ನಾವು ಅಪ್ಲೋಡ್ ಮಾಡಿದ್ದು 42 ಮೆಂಬರ್ಸ್ ಇದ್ದಾರಲ್ಲ, ಸೊ ದಟ್ ಒನ್ ಈಸ್ ಅವೈಲಬಲ್ ಹಿಯರ್. ಸೊ ಎವ್ರಿ ಟೈಮ್ ನೀವು ಡ್ಯಾಶ್ ಬೋರ್ಡ್ಗಂತ ಹೋದರೆ ಮೇನ್ ವಿಂಡೋಗೆ ಹೋಗಿಬಿಡ್ತದೆ. ಸೊ ಇದು ಏನು ಸೆಕೆಂಡ್ ಐಕಾನ್ ಇದೆಯಲ್ಲ ಡ್ಯಾಶ್ ಬೋರ್ಡ್ ಅಂತ, ಸೊ ಅಲ್ಲಿಗೆ ಹೋಗಿಬಿಟ್ರೆ ಸೊ ಡ್ಯಾಶ್ ಬೋರ್ಡಿಗೆ ಬರ್ತದೆ. ಸೊ ರೈಟ್ ನೌ ಸ್ಟೂಡೆಂಟ್ಸ್ ಆರ್ 0, ಇಟ್ ಶೋಯಿಂಗ್ ಸ್ಟೂಡೆಂಟ್ಸ್ ಆರ್ 0 ಮೀನ್ಸ್ ವಿ ಆರ್ ನಾಟ್ ಯೆಟ್ ಎನ್ರೋಲ್ಡ್ ಫಾರ್ ದಿ ಆರ್ ಅಪ್ಲೋಡೆಡ್ ಫಾರ್ ದಿ ಎನಿ ಸ್ಟೂಡೆಂಟ್ಸ್. ಆ್ಯಂಡ್ ಹಿಯರ್ ವಿ ಹ್ಯಾವ್ ಟೇಕನ್ 5 ಡಿಪಾರ್ಟ್ಮೆಂಟ್ ಯಾಕಂತಂದರೆ ಫಸ್ಟ್ ಇಯರ್ದು ಒಂದು 5 ಡಿಪಾರ್ಟ್ಮೆಂಟ್ ಅಂತೇಳಿ ತೊಗೊಂಡಿದ್ದೀವಿ. ಬಿಕಾಸ್ ಫಸ್ಟ್ ಇಯರ್ ಫ್ಯಾಕಲ್ಟಿ ಇದ್ದಾರಲ್ಲ ಅವ್ರಿಗೆ ಹಾಕಲಿಕ್ಕೆ ಅಂತೇಳಿ ಫಸ್ಟ್ ಇಯರು ಅಂತ CS, ENC, ಮೆಕ್ಯಾನಿಕಲ್, ಸಿವಿಲ್ಲು. ಸೊ ಇಲ್ಲಿ ಒಂದು ಕೋಡ್ ಕೊಟ್ಟಿದೆ. ಸೊ ಆ ಕೋಡ್ ಏನಂತಂದರೆ ಡಿಪಾರ್ಟ್ಮೆಂಟ್ ಐ ಡಿದಲ್ಲಿ ಸಿವಿಲಿಗೆ 1 ಅಂತಿದೆ, ಮೆಕ್ಯಾನಿಕಲ್ 2 ಅಂತಿದೆ, ಇಲೆಕ್ಟ್ರಾನಿಕ್ಸ್ 3 ಅಂತಿದೆ, ಕಂಪ್ಯೂಟರು 4 ಅಂತಿದೆ. ದೆನ್ ಫಸ್ಟ್ ಇಯರಿಗೆ 5 ಅಂತಿದೆ, ಅದು ಡಿಪಾರ್ಟ್ಮೆಂಟ್ ಐ ಡಿ. ಸೊ ದಟ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್. ಹಿಯರ್ ಆಫ್ಟರ್ವರ್ಡ್ಸ್ ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ಡಿಪಾರ್ಟ್ಮೆಂಟ್ ಐ ಡಿ. ಸೊ ಐ ವಿಲ್ ಶೋ ಯು ದ್ಯಾಟ್ ಹೌ ಇಟ್ ಈಸ್ ಇಂಪಾರ್ಟೆಂಟ್. ಸೊ ಅವಾಗ ಇಲ್ಲಿ ಎವ್ರಿ ಡಿಪಾರ್ಟ್ಮೆಂಟಿಗೆ ಒಂದು ಕೋಡ್ ಕೊಟ್ಟಿದ್ದೇವೆ. ಫಸ್ಟ್ ಇಯರ್ಗೆ FY ಅಂತೇಳಿ ಐಡೆಂಟಿಫೈ ಮಾಡ್ತಾ ಇದ್ದೇವೆ. ರೆಸ್ಟ್ ಆಫ್ ಅದರ್ಸ್ ನಾವು ಏನು ಕೋಡ್ ಇದಾವಲ್ಲ CS, ENC, ME, CV, ಸೊ ಆಲ್ರೆಡಿ ವಿ ಆರ್ ಯೂಸಿಂಗ್ ದಿಸ್ ಫಾರ್ VTU ಕೋಡಿಂಗ್ ಸಿಸ್ಟಮ್. ಸೊ ಅದು ಇದ್ದಾವೆ. ಸೊ ಇದರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾದ್ರೆ ಅಡ್ಮಿನ್ ಕ್ಯಾನ್ ಡೂ ದ ಚೇಂಜಸ್. ಸೊ ಅದನ್ನು ಒಂದು ಪ್ರೊವಿಷನ್ ಇಲ್ಲಿ ಇಟ್ಟಿದ್ದಾರೆ. ಸೊ ಅಗೇನ್ ಐ ವಿಲ್ ಗೋ ಬ್ಯಾಕ್ ಟು ದಿ ಡ್ಯಾಶ್ ಬೋರ್ಡ್.
ಸೊ ಈ ಡ್ಯಾಶ್ ಬೋರ್ಡಲ್ಲಿ 5 ಡಿಪಾರ್ಟ್ಮೆಂಟ್ ಆಯಿತು. ಇಲ್ಲಿ ಟೀಚರ್ ಸಬ್ಜೆಕ್ಟ್ ಈಗ ರೈಟ್ ನಾವು ಇಲ್ಲಿ ನಾನು ಒಂದು ನಿಮಗೆ ತೋರಿಸ್ತೇನೆ. ಟೀಚರ್ ಸಬ್ಜೆಕ್ಟ್ ಅಂದರೆ ನಾನು ಒಬ್ಬನೇ ಈಗ ಸದ್ಯ ಎನ್ರೋಲ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಫಾರ್ ಒನ್ ಸಬ್ಜೆಕ್ಟಿಗೆ. ಅದು ಯಾವ ಸಬ್ಜೆಕ್ಟು ಅಂತಂದರೆ ನಮ್ಮಲ್ಲಿ ಒಂದು 8 ಸೆಮಿಸ್ಟರ್ ಅಂತಿದೆ. ಸೊ ಈಗ ನನ್ನ ಟೀಚರ್ಸ್ ಐ ಡಿ ಬರ್ತದೆ AICTE ಕೊಟ್ಟಿರೋದು, ದೆನ್ ನೇಮ್ ಇರ್ತದೆ, ದೆನ್ ನಾನು ಯಾವ ಸಬ್ಜೆಕ್ಟಿಗೆ ಮ್ಯಾಪಿಂಗ್ ಮಾಡಿದ್ದೀನಿ, ಸಬ್ಜೆಕ್ಟ್ ಟೀಚ್ ಮಾಡ್ತಾ ಇದ್ದೀನಿ, ಅದನ್ನು ಮ್ಯಾಪಿಂಗ್ ಮಾಡಬೇಕು. ಅದು VTUದು ಸಬ್ಜೆಕ್ಟ್ ಕೋಡ್ ಇರ್ತದೆ, ಅದರಲ್ಲಿ ಒಂದು ಟ್ರಿಕ್ ಇದೆ, ಅದನ್ನು ನಾನು ಹೇಳ್ತೀನಿ. ಈಗ ನೀವು ಸಬ್ಜೆಕ್ಟ್ ಕೋಡಲ್ಲಿ ನೋಡ್ಬೋದು 17 CV 837 ಬದಲಾಗಿ 17-1-831 ಅಂತಿದೆ. ಈ CV ಅನ್ನೋದಿದೆಯಲ್ಲ ಅದು 1 ರಿಪ್ಲೇಸ್ ಆಗಿದೆ. ಈಗ ಅಲ್ಲಿ CV ಅಂತ ಕೊಡ್ಲಿಕ್ಕೆ ಆಗಲ್ಲ, ಅವ್ರದ್ದು ಇದರ ಪ್ರಕಾರ ಸಿಸ್ಟಮ್ ಪ್ರಕಾರ CV ಅಂತ ತೊಗೊಳಲ್ಲ, ME ಅಂತ ತೊಗೊಳಲ್ಲ, CS ಅಂತ ತೊಗೊಳಲ್ಲ, CS ಅಂತೂ ತೊಗೊಳ್ಳೋದಿಲ್ಲ. ಸೊ ಅವಾಗ ಏನು ಮಾಡಿದೆ, ನಾನು ಇಲ್ಲಿ 1 ಅಂತೇಳಿ ಕೋಡ್ ಕೊಟ್ಟಿದ್ದೇನಲ್ಲ, 1 ಫಾರ್ ಸಿವಿಲ್ ಮೆಕ್ಯಾನಿಕಲ್ ಫಾರ್ ಎಕ್ಸಾಂಪಲ್ 17 ME 831 ಸಬ್ಜೆಕ್ಟ್ ಇತ್ತು ಅಂತಂದರೆ ಇಲ್ಲಿ ಇನ್ಸ್ಟೆಡ್ ಆಫ್ 17 ಆದಮೇಲೆ 2 ಅಂತ ಕೊಡಬೇಕಾಗತ್ತೆ. ಸೊ ಅದೇ ರೀತಿ ENCದಲ್ಲಿ ಯಾವುದೋ ಒಂದು 17 EC 831 ಸಬ್ಜೆಕ್ಟ್ ಇತ್ತು ಅಂತಂದರೆ ಸೊ ಆವಾಗ ನೀವು ಅಲ್ಲಿ 3 ಅಂತ ಕೊಡಬೇಕಾಗತ್ತೆ. CS ಇದ್ದರೆ 4 ಅಂತ ಕೊಡಬೇಕಾಗತ್ತೆ. ಫಸ್ಟ್ ಇಯರ್ಗೆ ಅದು ಯಾವುದೂ ಪ್ರಶ್ನೆ ಬರಲ್ಲ, ಬಿಕಾಸ್ ಅವರು ಮತ್ತೆ ಯಾವುದೋ ಒಂದು ಡಿಪಾರ್ಟ್ಮೆಂಟಿಗೆ ಲಿಂಕ್ ಆಗಿರ್ತಾರೆ. ಸೊ ಅದು ಓನ್ಲಿ ಫಾರ್ ಡಿಪಾರ್ಟ್ಮೆಂಟ್ ಐಡೆಂಟಿಫಿಕೇಷನಿಗೆ ಮಾತ್ರ ಫಸ್ಟ್ ಇಯರ್ ಇರೋದು, ರೆಸ್ಟ್ ಆಫ್ ಅದರ್ಸ್ದಲ್ಲಿ ಎಲ್ಲಿ ಬರೋದಿಲ್ಲ. ದೆನ್ ಇಲ್ಲಿ ಬ್ರಾಂಚ್ ಅಂಥೇಳಿ ಸಿವಿಲ್ ಬರ್ತದೆ, ಡಿಪಾರ್ಟ್ಮೆಂಟ್ ಅಂತ ಸಿವಿಲ್ ಬರ್ತದೆ, ಕೋರ್ಸ್ ಲೆವೆಲ್ UG ಅಂತಿದೆ. ಸೊ ನಮ್ದು ಇಲ್ಲೆಲ್ಲ UG ಇರೋದ್ರಿಂದ UG ಅಂತ ಬರ್ತದೆ. ಸೆಮಿಸ್ಟರ್ 8th, ಇದು 8th ಸೆಮಿಸ್ಟರು. ಆಮೇಲೆ ಇದು 1-8 ಅಂತ ಬರ್ತದೆ ಸೆಮಿಸ್ಟರ್ ಕೋಡ್. 1 ಅಂತಂದರೆ ಸಿವಿಲ್ ಡಿಪಾರ್ಟ್ಮೆಂಟ್ 8ನೇ ಸಬ್ಜೆಕ್ಟು. ಸೊ ಅದು ನಮ್ಮ ಡಿವಿಷನ್ ಓನ್ಲಿ 1 ಡಿವಿಷನ್ ಇದೆ, 60ರದ್ದು ಒಂದೇ ಡಿವಿಷನ್ ಇರೋದ್ರಿಂದ ಒಂದೇ 1 ಡಿವಿಷನ್ ಆಲ್ರೆಡಿ ನಾನು ಮ್ಯಾಪ್ ಮಾಡ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ನಾನೀಗ ಇನ್ನೊಂದು ಸಬ್ಜೆಕ್ಟ್ ಆ್ಯಡ್ ಮಾಡ್ಬೇಕೀಗ, ನೀವು ಈಗ ಇದನ್ನು ಮಾಡಬೇಕಾಗಿರೋದು ಎಲ್ಲ ಡಿಪಾರ್ಟ್ಮೆಂಟ್ನವರು. ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ನಾವೊಬ್ಬರು ಈ ಮೆಥಮೆಟಿಕ್ಸ್ ಒಂದು ಕಾಮನ್ ಇರ್ತದೆ, ನಾನು ಆ್ಯಡ್ ಮಾಡಿಬಿಡ್ತೀನಿ. ಅವರು ಸುಜಾತ ಮೇಡಮ್ದು ಆ್ಯಡ್ ಮಾಡಿಬಿಡ್ತೀನಿ. ಹಾಂ, ಇಲ್ಲಿದೆ ಸುಜಾತ ಅಂಥೇಳಿ. ಸೊ ಅಲ್ಲಿ ಕೋರ್ಸ್ ಲೆವೆಲ್ಲು ಈಗ UG ಅಂತೇಳಿ ಕೋರ್ಸ್ ಲೆವೆಲ್ ಹಾಕ್ತೀನಿ ನಾನು. ಡಿಪಾರ್ಟ್ಮೆಂಟ್ ಫಾರ್ ಎಕ್ಸಾಂಪಲ್ ನಾನು ಸಿವಿಲಿಗೆ ಒಂದು ಮೆಥಮೆಟಿಕ್ಸ್ ಸಬ್ಜೆಕ್ಟ್ ಇರ್ತದಲ್ಲ 4th ಸೆಮಿಸ್ಟರಿಗೆ, ಅದನ್ನು ನಾನು ತೊಗೋತೀನಿ. ಈಗ ಬ್ರಾಂಚು ಇಲ್ಲಿ ಸಿವಿಲ್ ಅಂತ ಬಂತು. ದೆನ್ ಈಗ ನಾನು 4th ಸೆಮಿಸ್ಟರ್ ಸಿವಿಲ್ ಅಂತಿದೆ, SEM 4 ಸಿವಿಲ್. ಈಗ ನೋಡಿ ಅದು ಸಿವಿಲ್ ಅಂದ್ಕೂಡಲೇ ಒನ್ಲಿ ಸಿವಿಲ್ ಅಷ್ಟೇ ಡಿಸ್ಪ್ಲೇ ಆಗ್ತಾ ಇತ್ತು. ಸೊ ಈಗ ನಾನು SEM 4 ಸಿವಿಲ್ ತೊಗೋತೀನಿ. ತೊಗೊಂಡು ಅವರಿಗೆ ಒಂದೇ ಡಿವಿಷನ್ ಇದೆ, ಮತ್ತು ಈ ಕೋರ್ಸ್ ಟೈಟಲ್ ಇದೆ ಅಲ್ಲ, ಸೊ ಅಲ್ಲಿ ಮ್ಯಾಥಮೆಟಿಕ್ಸ್ 4 ಅಂತ ಬರ್ತದೆ, M4 ನಾವು ಅಂತೇವಲ್ಲ M4. ಸೊ ಅದ್ರದ್ದು ಆಟೋಮೆಟಿಕ್ಕಾಗಿ ಕೋಡ್ ಬರ್ತದೆ. ಕೋಡ್ ಏನು ಬರ್ತದೆ ಅಂತಂದ್ರೆ 1841. ಸೊ ಇಲ್ಲಿ ಮಧ್ಯದಲ್ಲಿ 18, ಆಫ್ಟರ್ ದ್ಯಾಟ್ ಐ ಹ್ಯಾವ್ ನಾಟ್ ರಿಟರ್ನ್ ಎನಿಥಿಂಗ್. ಅಲ್ಲೆಲ್ಲ CVO ಮ್ಯಾಟು ಈಗ ಯಾವ ಬರೋದಿಲ್ಲ, ಯಾಕಂದರೆ ಮ್ಯಾಥಮೆಟಿಕ್ಸ್ ಈಸ್ ಅ ಕಾಮನ್ ಸಬ್ಜೆಕ್ಟು. ಅದು ಅದ್ರ ಸಲುವಾಗಿ 1841 ಅಂತಿದೆ. 41 ಅಂತಂದರೆ 4ನೇ ಸೆಮಿಸ್ಟರ್ದು 1ನೇ ಸಬ್ಜೆಕ್ಟು 18 ಸೀರೀಸು ಅಂತ. ಸೊ ದ್ಯಾಟ್ ಇಯರ್ ಈಸ್ 2021. ಸೊ ಅದನ್ನು ನಾನು ಈಗ ಸೇವ್ ಮಾಡಿಬಿಡ್ತೇನೆ. ಸೊ ಅಲ್ಲಿ ಒಂದು ಬರ್ತದೆ ಯುವರ್ ಸಬ್ಜೆಕ್ಟ್ ಈಸ್ ಸಕ್ಸಸ್ಫುಲಿ ಇನ್ಸರ್ಟೆಡ್ ಅಂತ. ಸೊ ಈಗ ನಾನು ಡ್ಯಾಶ್ ಬೋರ್ಡ್ದಲ್ಲಿ ಹೋಗಿ ನೋಡಿದರೆ ಇಲ್ಲೇ ಬ್ಯಾಕ್ದಲ್ಲಿ ಹೋಗಿ ಬಂದರೆ ಈಗ ನೋಡಿ, ಈಗ ಸೆಕೆಂಡ್ ಸಬ್ಜೆಕ್ಟ್ ನಾನು ಮ್ಯಾಪ್ ಮಾಡಿದೆ, ಸುಜಾತ ಮೇಡಮ್ದು ಮ್ಯಾಥಮೆಟಿಕ್ಸು 4 ಅಂತ ಸಬ್ಜೆಕ್ಟು. ಅದು ಸಬ್ಜೆಕ್ಟ್ ಕೋಡು ಬಂತು, ಯಾವ ಬ್ರ್ಯಾಂಚಿಗೆ ಅನ್ನೋದು ಬಂತು. ದೆನ್ ಅಲ್ಲಿ ಸಬ್ಜೆಕ್ಟ್ ಕೋಡು ನೀವು ನೋಡ್ಬೋದು, ಸೆಮಿಸ್ಟರ್ ಕೋಡ್ 14 ಅಂತಿದೆ. ಸೆಮಿಸ್ಟರ್ 4th ಸಿವಿಲ್ ಬ್ರ್ಯಾಂಚ್ ಇದ್ದು ಅಂತೇಳಿ ಈಗ ಅದು ಮ್ಯಾಪಿಂಗ್ ಆಗಿದೆ. ಹಾಗೆ ಎಲ್ಲರೂ ತಮ್ಮ ಡಿಪಾರ್ಟ್ಮೆಂಟ್ಗಳಲ್ಲಿ ಬರುವ ಸಬ್ಜೆಕ್ಟ್ಗಳನ್ನು ನೀವೇ ಈಗ ಮ್ಯಾಪ್ ಮಾಡಬೇಕಾಗತ್ತೆ. ಒನ್ಸ್ ಟೀಚರ್ಸ್ ಮ್ಯಾಪಿಂಗ್ ಈಸ್ ಓವರ್. ಈಗ ಟೀಚರ್ಸು ಮೆಕ್ಯಾನಿಕಲ್ ಒಂದು ಬಂದರೆ ಎಲ್ಲ ಟೀಚರ್ಸು ನಮ್ಮಲ್ಲೇ ಬಂದಂಗೆ ಆಗಿಬಿಡ್ತದೆ. ಸೊ ಅವಾಗ ನೀವು ಎಲ್ಲರೂ ಈ ಅಡ್ಮಿನ್ದಿಂದ ಎಲ್ಲ ಮ್ಯಾಪಿಂಗ್ ಮಾಡಬೇಕಾಗತ್ತೆ. ಅಂದರೆ ಎಲ್ಲನೂ ಇವೇನು ಟೀಚರ್ಸ್ ಇದ್ದಾರಲ್ಲ ಯಾವ್ಯಾವ ಸಬ್ಜೆಕ್ಟ್ಗೂ ಯಾವ್ಯಾವ ಬ್ರಾಂಚಿಗೆ ಅಂತೇಳಿ ನೀವು ಅದನ್ನು ಈ ಥರ ನೀವು ಅಪ್ಡೇಟ್ ಮಾಡಬೇಕಾಗತ್ತೆ. ಸೊ ಅಗೇನ್ ಐ ವಿಲ್ ಗೋ ಬ್ಯಾಕ್ ಟು ದಿ ಡ್ಯಾಶ್ ಬೋರ್ಡ್. ಸಮ್ಟೈಮ್ಸ್ ಇಟ್ ವಿಲ್ ಬಿ ಸ್ಲೋ, ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ಕ್ವಿಕ್ಕಾಗಿ ಡ್ಯಾಶ್ ಬೋರ್ಡ್ ಅಂದರೆ ಡ್ಯಾಶ್ ಬೋರ್ಡ್ ಬರೋದಲ್ಲ. ಈಗ ನೋಡಿ ಟೈಮ್ ತೊಗೋತದ ಒಂದೊಂದು ಸಲ. ಓಕೆ, ಇಟ್ ಈಸ್ ಟೇಕಿಂಗ್ ಟೈಮ್. ಸೊ ಈ ಥರ ಸುಮಾರು ಒಂದೊಂದು ಸಲ ಟೈಮ್ ತೊಗೊಳುತ್ತೆ, ಬೇಗ ಅಪ್ಲೋಡ್ ಆಗೋದಿಲ್ಲ. ಇವತ್ತು ಬೆಳಗ್ಗೆ ಆದರೂ ಸೈಟ್ ಸ್ಲೋ ಇತ್ತು,
ನಾನು ಮಧ್ಯಾಹ್ನ ನಂತರ ಈ ಒಂದು 5 ಮೆಂಬರ್ಸ್ ಫಸ್ಟ್ ಇಯರ್ ಫ್ಯಾಕಲ್ಟೀಸ್ ಆ್ಯಡ್ ಮಾಡಿದೆ. ಅವಾಗ 42 ಅಂತ ತೋರಿಸ್ತಾ ಇತ್ತು, ಅಲ್ಲಿವರೆಗೆ 37 ಇತ್ತು ಅದು. ಸೊ ದಟ್ ಈಸ್ ಆಲ್ಸೋ ಒಂದು ಲಿಮಿಟೇಷನ್ ಇದೆ, ಸಮ್ಟೈಮ್ಸ್ ಇಟ್ ವಿಲ್ ಗೆಟ್ ಸ್ಲೋ. ಈಗ ನೋಡಿ, ಈಗ ಡ್ಯಾಶ್ ಬೋರ್ಡ್ ಅಂತ ನಾನು ಕ್ಲಿಕ್ ಮಾಡಿದ್ರು ಅದು ಸ್ಕ್ರೋಲ್ ಆಗ್ತಾ ಇದೆ, ಸ್ಮಾರ್ಟ್ ಕುಕ್ಕಿ ಸ್ಕೂಲ್ ಅಡ್ಮಿನ್ ಅಂತ. ಸ್ಟಿಲ್ ಇಟ್ ಈಸ್ ಲೋಡಿಂಗ್. ಇದೇ ಒಂದು ಲಿಮಿಟೇಷನ್ನು. ಇದಕ್ಕೆ ಲಾಸ್ಟ್ ಡೇಟ್ ಸರ್ ಇದಕ್ಕೆ 31st ಇದೆಯಲ್ಲ ಸರ್? 31 ಮೇ ಅಂತೇಳಿ ಅವರು ಮೊನ್ನೆ ಫೋನ್ ಮಾಡಿ ಹೇಳಿದ್ದಾರೆ ಸರ್. ಅದೇ ಸರ್. ಅದಕ್ಕೆ ಅಷ್ಟರೊಳಗೆ ಮುಗಿಸ್ರಿ ಅಂತ ಹೇಳಿದ್ದಾರೆ ಸರ್. ಈಗ ಅಷ್ಟರೊಳಗಾಗಿ ಈಗ ಐ ಥಿಂಕ್ ಆಲ್ ದ ಇಲ್ಲ 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 ಸರ್, ಅದಕ್ಕೆ ಈಗ ರಶ್ ಆಗ್ತಾ ಇದೆ, ಈ ಸ್ಲೋ ಪೋರ್ಟಲ್ ಆಗಿರೋದು ಅದು ಒಂದು ರೀಸನ್ ಅಂತ ಅನ್ಸುತ್ತೆ ಸರ್. ಎಟ್ ಎ ಟೈಮ್ ಎಲ್ಲರೂ ಈಗ ಲೋಡ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಮೋಸ್ಟ್ಲಿ ಈಗ ಸರ್ವರು ಸಿಗಲ್ಲ ನೋಡಿ. ಈಗ ಸಡನ್ ಆಫ್ ಆಲ್ ಈಗ ಅಲ್ಲಿ ಈಗ ಸರ್, ಈಗ ಸಡನ್ ಸರ್ ಇನ್ನ ಇಲ್ಲ ಸರ್, ಇನ್ನ ಡ್ಯಾಶ್ ಬೋರ್ಡ್ಗೆ ಅಂತೇಳಿ ನಾನು ಹೋದೆ, ಬಟ್ ಇನ್ನೂ ಅದು ಡ್ಯಾಶ್ ಬೋರ್ಡಿಗೆ ಬರಲಿಲ್ಲ. ಯಾಕಂದ್ರೆ ನಾನೀಗ ಬರೀ 2 ಸೆಕ್ಷನ್ಸ್ ಅಷ್ಟೇ ಕವರ್ ಮಾಡಿದೆ, ಇನ್ನೂ ಸುಮಾರು ಸೆಕ್ಷನ್ಸ್ ಅವ. ಈಗ ಟೀಚರ್ ಸಬ್ಜೆಕ್ಟ್ ಹೇಗೆ ಆ್ಯಡ್ ಮಾಡ್ಬೇಕು ಅನ್ನೋದು ನಾನು ಹೇಳಿದೆ ಸರ್. ಈಗ ಒಂದು ಟಾಪ್ ಪಾರ್ಟ್ ಆಯ್ತು ಸರ್. ಇದು ಸಬ್ಜೆಕ್ಟ್ ಆ್ಯಡ್ ಎಲ್ಲ ಇಂಡಿವಿಜುವಲ್ ಸ್ಟಾಫ್ ಮಾಡ್ತಾರೆ, ನಾವು ಮಾಡ್ಬೇಕು ಸರ್? ಇಲ್ಲ, ಇದು ಕಂಟ್ರೋಲ್ ಅಡ್ಮಿನ್ಗಿದೆ, ಒನ್ಲಿ HOD ಕ್ಯಾನ್ ಡೂ ಇಟ್. ನಾವು ಇಲ್ಲಿ ಏನಾದರೂ ಮತ್ತೆ ನೀವು ಎಲ್ಲರಿಗೆ ಟೀಚರ್ಸ್ ಕೊಟ್ಬಿಟ್ರೆ ಇದನ್ನೆಲ್ಲ ಮತ್ತೆ ಪ್ರಾಬ್ಲಮ್ ಆಗ್ತದೆ, ಅದ್ರ ಮೇಲೆ ಕಂಟ್ರೋಲ್ ಇರೋದಿಲ್ಲ ನಮ್ದು. ಸರಿ ಸರ್, ಸರಿ ಸರ್. ಯಾಕಂತಂದ್ರೆ ಸಬ್ಜೆಕ್ಟ್ ನಾವು ಮ್ಯಾಪಿಂಗ್ ಮಾಡ್ಬೇಕಾಗ್ತದೆ. ಒನ್ಸ್ ವಿ ಮ್ಯಾಪ್ಡ್ ದೆನ್ ಐ ವಿಲ್ ಶೋ ದಟ್ ಹೌ ದ ಟೀಚರ್ಸ್ ವಿಲ್ ಲಾಗಿನ್. ಈಗ ಅದ್ರದೊಂದು ಬೇರೆ ಲಿಂಕ್ ಇದೆ, ಇದರ ಪಕ್ಕಕ್ಕಿತ್ತಲ್ಲ ಟೀಚರ್ಸು HOD ಪ್ರಿನ್ಸಿಪಲ್ ಅಂತ, ಅಲ್ಲಿ ಹೋಗಿ ಲಾಗಿನ್ ಆದ್ರೆ ಇಂಡಿವಿಜುವಲ್ ಏನೇನ್ ನಮಗೆ ಸಬ್ಜೆಕ್ಟ್ಸ್ಗಳು ಅಲೋಕೇಶನ್ ಆಗಿದಾವ ಅಲ್ಲೆಲ್ಲ ಬಂದಿರ್ತವೆ. ಸರಿ ಸರ್. ಸೊ ಅವಾಗ ನಾವು ಸ್ಟೂಡೆಂಟ್ ಏನ್ ಫೀಡ್ಬ್ಯಾಕ್ ಇರುತ್ತೆ ಅಲ್ಲ, ನಾವು ಅದನ್ನ ಅಬ್ಸರ್ವ್ ಮಾಡ್ಕೋಬಹುದು. ಅಂದ್ರೆ ಆನ್ಗೋಯಿಂಗ್ ಸೆಮಿಸ್ಟರ್ ನಾವು HOD ಎಲ್ಲ ಸಬ್ಜೆಕ್ಟ್ ಮ್ಯಾಪ್ ಮಾಡಿ, ಸಬ್ಜೆಕ್ಟ್ ಎಕ್ಸಾಮ್ ಮ್ಯಾಪ್ ಮಾಡಿರ್ತಾರೆ, ಇಲ್ಲಿ ಮ್ಯಾಪ್ ಮಾಡೋದಲ್ಲ ಸರ್? ಮ್ಯಾಪ್ ಮಾಡ್ಬೇಕು, ಬಟ್ ಏನಾಗಿರ್ತದ ಅಂತಂದ್ರೆ ಇಲ್ಲಿ ಆಡ್ ಮಾಡ್ಬೇಕಾದ್ರೆ ಸಬ್ಜೆಕ್ಟ್ಗಳು ಇರುದಿಲ್ಲ. ಪ್ರೀ ಡಿಫೈನ್ಡ್ ಸಬ್ಜೆಕ್ಟ್ ಇರ್ತವೆ, ಅಲ್ಲಿ ಪಿಕ್ ಮಾಡಬಹುದು. ಇಲ್ಲಿ ನಾನು ಆಡ್ ಮಾಡೋದು ತೋರಿಸ್ತೇನೆ, ಅದು ಒಂದು. ಈಗ ಈ ತರ ಪ್ರಾಬ್ಲಮ್ ಆಗ್ಬಿಡ್ತಾವ ಒಂದೊಂದ್ಸಲ. ಸ್ಲೋ ಆಯ್ತು ಅಂತಂದ್ರೆ ಕಷ್ಟ ಆಗ್ಬಿಡ್ತದೆ. ಯಾಕಂದ್ರೆ ಈಗ ಮೊನ್ನೆ ಕಾಲ್ ಮಾಡಿದಾಗಿಂದ ಜಸ್ಟ್ ಐ ಹ್ಯಾವ್ ಸ್ಟಾರ್ಟೆಡ್ ದಿ ವರ್ಕ್. ಅಂದ್ರೆ ಈಗ ಅಲ್ಲಿ ಸುಮಾರು ಡಾಟಾಗಳು ಕೆಲವೊಂದು ಇರಲಿಲ್ಲ, ಅಂದ್ರೆ ನಮ್ಗೆ ಈಗ ಬೇಕಾಗಿರೋದು ಅದನ್ನ ನಾನು ಪ್ಲಾಟ್ಫಾರ್ಮ್ ರೆಡಿ ಮಾಡ್ಕೊಂಡೆ. ಅಂದ್ರೆ ನಿನ್ನೆವರೆಗೆ ಅಂದ್ರೆ ಏನು ಬ್ರಾಂಚಸ್ ಇವೆ, ಏನು ಡಿವಿಷನ್ಸ್ ಇರ್ತವೆ, ಸಬ್ಜೆಕ್ಟ್ ಕೋಡ್ ಹೇಗ್ ಮಾಡ್ಬೇಕು ಏನಿಲ್ಲ ಅಂತ ಒಂದು ಕಂಪ್ಲೀಟ್ ನಾನು ಸಿವಿಲ್ದು ಹಾಕೊಂಡಿದ್ದೇನೆ. ಸಿವಿಲ್ದು ಒಂದಿಷ್ಟು ಹಾಕೊಂಡಿದ್ದೇನೆ, ಫಸ್ಟ್ ಇಯರ್ದು ಒಂದಿಷ್ಟು ಹಾಕೊಂಡಿದ್ದೇನೆ. ಈಗ ನೋಡಿ, ಈಗ ವಾಪಸ್ ಬರ್ತಾ ಇಲ್ಲ, ಅದು ಡ್ಯಾಶ್ ಬೋರ್ಡ್ಗೆ ಬರಬೇಕು. ಈ ತರ ಆದ್ರೆ ಕಷ್ಟ. ಇದು AICT ಇದೊಂದು ದೊಡ್ಡ ಪ್ರಾಬ್ಲಮ್ ಸರ್. ಇದು ಈ ಪೋರ್ಟಲ್ ಓಪನ್ ಆಗದಾನೆ ದೊಡ್ಡ ರಾಮಾಯಣ ನೋಡ್ರಿ. ಅದೇ ಸರ್, ಎಲ್ಲ ಸಡನ್ ಆಫ್ ಆಲ್ ಹೇಳ್ಬಿಡ್ತಾರೆ ಡೆಡ್ ಲೈನ್ ಈಗ ಮಾಡಿಬಿಡಿ ಅಂತ. ಸೊ ಅದು ಓಪನ್ ಮಾಡೋದೇ ಕಷ್ಟ ಆಗ್ತದೆ. ಈಗ ನೋಡಿ, ಈಗ ಓಪನ್ ಆತ್ ನೋಡಿ ಸರ್, ಓಪನ್ ಆತ್ ನೋಡಿ. ಈಗ ಬಂದ್ ಸರ್. ಈಗ ನಾನು ಇಲ್ಲಿ ಟೀಚರ್ ಸಬ್ಜೆಕ್ಟ್ 1 ಇತ್ತು ಸರ್, ಅದು 2 ಅದು ನೋಡಿ ಸರ್. ಹಂಗೆ ಎಲ್ಲರದು ಸಬ್ಜೆಕ್ಟ್ಗಳು ನಾವು ಡಿಪಾರ್ಟ್ಮೆಂಟ್ ವೈಸ್ ಮ್ಯಾಪಿಂಗ್ ಮಾಡಿದ್ರೆ ಇಲ್ಲಿ ಸಬ್ಜೆಕ್ಟ್ ಅಲೋಟೆಡ್ ಟು ದಿ ಟೀಚರ್ಸ್ ವಿಲ್ ಗೋಸ್ ಆನ್ ಇನ್ಕ್ರೀಸಿಂಗ್. ನಾನೀಗ 2 ಮಾಡಿದೆ, ಜಸ್ಟ್ 1 ಇತ್ತು ಮುಂಚೆ, ಈಗ ಅಲ್ಲಿ 2 ಆಯಿತು. ಸೊ ಈಗ ಇಲ್ಲಿ ಸ್ಪಾನ್ಸರ್ ಬಿಟ್ಬಿಡಿ, ಅದೇನು ಯೂಸ್ ಇಲ್ಲ. ಇಲ್ಲಿ ಕಮ್ ಟು ಸಬ್ಜೆಕ್ಟ್, ಈಗ ಮೇನ್ ಇದೆ ಸಬ್ಜೆಕ್ಟ್ ಅಂತೇಳಿ. ಈಗ 23 ಸಬ್ಜೆಕ್ಟ್ಗಳು ನಾನೀಗ ಅಪ್ಲೋಡ್ ಮಾಡಿದ್ದೀನಿ. ಸೊ ಅವು ಯಾವುವು ಅಂತಂದು ನಾನು ತೋರಿಸ್ತೀನಿ. ಹಾಗೇನೆ ಎಲ್ಲ ಡಿಪಾರ್ಟ್ಮೆಂಟ್ಗಳು ತಮ್ಮ ರಿಲೇಟೆಡ್ ಸಬ್ಜೆಕ್ಟ್ಗಳು ಅಪ್ಲೋಡ್ ಮಾಡಬೇಕಾಗ್ತದೆ. ಸೊ ಈಗ ತಮಗೆ ಇಲ್ಲಿ ಒಂದಿಷ್ಟು ಲಿಸ್ಟ್ ಬರ್ತಾ ಇದೆ ನೋಡಿ ಸರ್. ಇಲ್ಲಿ ನೋಡಿ, ಈಗ 18 ಸೀರೀಸು 145 ಅಡ್ವಾನ್ಸ್ ಸರ್ವೇಯಿಂಗ್. ಅಂದರೆ ಇದು ಸಿವಿಲ್ದು 4ನೇ ಸೆಮಿಸ್ಟರ್ದು 5ನೇ ಸಬ್ಜೆಕ್ಟು. ಆ ಥರ ನಾನು ಸುಮಾರು ಸಿವಿಲ್ದು ಮತ್ತು ಫಸ್ಟ್ ಇಯರ್ದು ಓನ್ಲಿ P ಸೈಕಲ್ ಅಷ್ಟೇ ಮಾಡಿರೋದು, ಇನ್ನೂ C ಸೈಕಲ್ ಆಗಿಲ್ಲ ಇದರಲ್ಲಿ. ಜಸ್ಟ್ ಸ್ಯಾಂಪಲ್ ಸಲುವಾಗಿ ಒಂದು ಮಾಡಿದ್ದೇನೆ ನಾನು. ಈಗ ಫಾರ್ ಎಕ್ಸಾಂಪಲ್ 23 ಅಂತಿದೆ ನೋಡಿ, 4th ಸೀರೀಸು. 18 ಸೀರೀಸು 23, ದಟ್ ಈಸ್ ಬೇಸಿಕ್ ಎಲೆಕ್ಟ್ರಿಕಲ್. ಸೊ ಇಲ್ಲಿ ನಾನು 23 ಮಧ್ಯದಲ್ಲಿ ಯಾವುದೂ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂತಂದರೆ ಅದು ಕಾಮನ್ ಇರ್ತದೆ ಎಲ್ಲ ಬ್ರಾಂಚಿಗೆ, ಅದಕ್ಕೆ ಯಾವುದೂ ಕೊಟ್ಟಿಲ್ಲ. ದೆನ್ ಅದೇ ರೀತಿ ಈಗ ಫಾರ್ ಎಕ್ಸಾಂಪಲ್ 18 ಸೀರೀಸ್ 144 ಅಂತಿದೆ ಕಾಂಕ್ರೀಟ್ ಟೆಕ್ನಾಲಜಿ. ಅದು ಫಸ್ಟ್ ಸಿವಿಲ್ಗೆ 18 ಸೀರೀಸ್ ಸಿವಿಲ್ 1 ಇಂಡಿಕೇಟ್ ಸಿವಿಲ್,
44 ಸಬ್ಜೆಕ್ಟ್ ಕೋಡ್. ಆ ಥರ ವಿ ಟಿ ಯುದು ಏನು ನಾವು ಇವೆ ಅಲ್ಲ, ಆ ಥರ ಮಾಡ್ಕೋಬೇಕಾಗ್ತದೆ. ಹಾಗೆ ಇಂಜಿನಿಯರಿಂಗ್ ಗ್ರಾಫಿಕ್ಸ್ ಆಯಿತು. ಈಗ ಫಾರ್ ಎಕ್ಸಾಂಪಲ್ ಸಪೋಸ್ ಇಫ್ ಇಟ್ ಈಸ್ 18 ಸೀರೀಸ್ದಲ್ಲಿ ಮತ್ತೆ ಕೆಲವೊಂದು ಸಬ್ಜೆಕ್ಟ್ಸ್ ಇವೆ. ಅವಾಗ ಏನು ಮಾಡುತ್ತೆ, ಇಲ್ಲಿ ಮಧ್ಯದಲ್ಲಿ ಒಂದು 0 ಹಾಕ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಸಿ ಸೈಕಲ್ದು ಯಾವ್ದಾರ ಸಬ್ಜೆಕ್ಟ್ ಬಂದು ಅಂತಂದರೆ, ಸೊ ಆ ಟೈಮಲ್ಲಿ ನಮಗೆ ಅಲ್ಲಿ ಬ್ರ್ಯಾಂಚ್ ಇರೋದಿಲ್ಲ. ಅಲ್ಲಿ ಏನು ಮಾಡ್ತದೆ, 18 ಸೀರೀಸ್ 025 ಅಲ್ಲಿ ಯಾವ ಸಬ್ಜೆಕ್ಟ್ ಇರ್ತದಲ್ಲ ಹಾಗಾಗ್ಬೇಕು. ಅದರ್ವೈಸ್ ವಾಟ್ ವಿಲ್ ಹ್ಯಾಪನ್, 18 ಸೀರೀಸ್ 25 ಅಂದ್ರೆ ಆಲ್ರೆಡಿ ಇಟ್ ಈಸ್ ದೇರ್ ಅಂತೇಳಿ ತೋರಿಸ್ತದೆ. ಸೊ ಅವಾಗ ನಾವು ಏನು ಮಾಡಬೇಕು, 18 ಸೀರೀಸು ವಿದೌಟ್ ಎನಿ ಇನ್ ಬಿಟ್ವೀನ್ ನಂಬರು ಅದು ಪಿ ಸೈಕಲ್ ಅಂತ ತಿಳ್ಕೊಬೇಕು. 18 ಸೀರೀಸ್ ಆದಮೇಲೆ 0 ಆ್ಯಡ್ ಮಾಡಿಬಿಟ್ರೆ ಅದು ಸಿ ಸೈಕಲ್ ಅಂತ ತಿಳ್ಕೊಬೇಕು. ಸೊ ಆ ಥರ ನಾವೇ ಇಲ್ಲಿ ಅಜೂವ್ ಮಾಡ್ಕೋಬೇಕಾಗತ್ತೆ. ಅದರ್ವೈಸ್ ದೆರ್ ಈಸ್ ಅ ಓವರ್ಲ್ಯಾಪಿಂಗ್. ಸೊ ಈ ಥರ ಸುಮಾರು ಸಬ್ಜೆಕ್ಟ್ಗಳು ನಾನು 4th ಸೆಮಿಸ್ಟರ್ ಸಿವಿಲ್ಲು ಮತ್ತು 8th ಸೆಮಿಸ್ಟರ್ ಸಿವಿಲ್ಲು, ದೆನ್ ಫಸ್ಟ್ ಇಯರ್ದು ಪಿ ಸೈಕಲ್ ಮಾತ್ರ ನಾನೀಗ ಪ್ರೆಸೆಂಟ್ಲಿ ಆ್ಯಡ್ ಮಾಡಿರೋದು ಜಸ್ಟ್ ಫಾರ್ ಈಗ ಡೆಮಾನ್ಸ್ಟ್ರೇಷನ್ ಪರ್ಪಸ್. ನಂತರ ಈಗ ನೀವು ಯಾವಾಗ ಈಗ ನಾನು ಲಾಗಿನ್ ಐ ಡಿ ಕೊಟ್ಟ ಮೇಲೆ ನೀವು ಇಂಡಿವಿಜುವಲ್ ಆಗಿ ನಿಮ್ಮ ಡಿಪಾರ್ಟ್ಮೆಂಟದ್ದು ಸಬ್ಜೆಕ್ಟ್ಗಳನ್ನು ಇಲ್ಲಿ ಆ್ಯಡ್ ಸಬ್ಜೆಕ್ಟ್ ಅಂತ ಮಾಡಿ, ಫಾರ್ ಎಕ್ಸಾಂಪಲ್ ನಾನೀಗ ತೋರಿಸ್ಕೊಡ್ತೀನಿ. ಆ್ಯಡ್ ಸಬ್ಜೆಕ್ಟ್ ಅಂತಿದೆ. ಸೊ ಅಲ್ಲಿ ಕ್ಲಿಕ್ ಮಾಡಿದಾಗ ಈಗ ಅಲ್ಲಿ ಸಬ್ಜೆಕ್ಟ್ ನೇಮ್ ಅಂತ ಕೇಳ್ತಿರ್ತದೆ. ಸೊ ಇಲ್ಲಿ ಸುಮಾರು ಸಬ್ಜೆಕ್ಟ್ಗಳು ಇದ್ದಾವೆ, ಇಲ್ಲಿ ಆ್ಯಡ್ ಸಬ್ಜೆಕ್ಟ್ಗಳು ಅಂಥೇಳಿ. ಸೊ ನೀವು ಯಾವುದು ಹೇಗೆ ಮಾಡ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನಾನೀಗ 6th ಸೆಮಿಸ್ಟರ್ದು ಒಂದಿದೆ, ಡಿಸೈನ್ ಆಫ್ ಸ್ಟೀಲ್ ಸ್ಟ್ರಕ್ಚರ್ ಎಲಿಮೆಂಟ್ ಅಂತಿದೆ. ಸೊ ನಾನು ಅದನ್ನು ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡಿಕೊಂಡು ಇಲ್ಲಿ ಸಬ್ಜೆಕ್ಟಲ್ಲಿ ಪೇಸ್ಟ್ ಮಾಡ್ತೀನಿ, ಡಿಸೈನ್ ಆಫ್ ಸ್ಟೀಲ್ ಸ್ಟ್ರಕ್ಚರ್ ಎಲಿಮೆಂಟ್ಸ್. ದೆನ್ ಸಬ್ಜೆಕ್ಟ್ ಕೋಡ್ ಅದು ಬಂದು 18 ಸೀರೀಸ್ ಇದೆ. ಅದು 18 ಸೀರೀಸು ಸಿವಿಲ್ ಅಂದರೆ 1, 61 ಅಂತಂದರೆ ಫಸ್ಟ್ ಸಬ್ಜೆಕ್ಟು. ಸೊ ಸೇಮನ್ನೇ ಸಬ್ಜೆಕ್ಟ್ ಐ ಡಿ ಹಾಕಬೇಕಾಗತ್ತೆ. 18 ಸೀರೀಸು ಸಿವಿಲ್ 1 ದೆನ್ 61 ಅಂತ. ಇಲ್ಲೇನು ನಾವು ಸಬ್ಜೆಕ್ಟ್ ಕೋಡ್ ಹಾಕಿರ್ತೇವಲ್ಲ, ಸಬ್ಜೆಕ್ಟ್ ಐ ಡಿನೂ ಅದೇ ಬರಬೇಕಾಗ್ತದೆ. ದೆನ್ ಈಗ ಇಲ್ಲಿ ಸಬ್ಜೆಕ್ಟ್ ಕ್ರೆಡಿಟ್ ಅಂತಿದೆ. ಸೊ ಸಬ್ಜೆಕ್ಟ್ ಕ್ರೆಡಿಟ್ ಸಲುವಾಗಿ ಅಲ್ಲಿ 4 ಕ್ರೆಡಿಟ್ಸ್ ಇವೆ. ಸೊ ಈಗ ನಾನು ಅಲ್ಲಿ 4 ಕ್ರೆಡಿಟ್ ಅಂತೇಳಿ ಹಾಕ್ಬಿಡ್ತೀನಿ. ಸಬ್ಜೆಕ್ಟ್ ಟೈಪ್ಸ್ ಅಲ್ಲಿ ಕೇಳ್ತದೆ. ಅದು ಥಿಯರಿ ಇರ್ಬೋದು, ಪ್ರಾಕ್ಟಿಕಲ್ ಇರ್ಬೋದು, ಡ್ರಾಯಿಂಗ್ ಇರ್ಬೋದು, ಟ್ರೈನಿಂಗ್ ಇರ್ಬೋದು, ಪ್ರಾಜೆಕ್ಟ್ ಇರ್ಬೋದು, ಸೆಮಿನಾರ್ ಇರ್ಬೋದು. ಸೊ ಯಾವ್ದು ಇರ್ತದೆ ಅದು ಹಾಕ್ಬೇಕು. ಫಾರ್ ಎಕ್ಸಾಂಪಲ್ ಈಗ ನಾವು ಥಿಯರಿ ಪ್ರಾಕ್ಟಿಕಲ್ಲು ರೆಗ್ಯುಲರ್ ಆಗಿರ್ತವೆ. ಫಸ್ಟ್ ಇಯರ್ದಲ್ಲಿ ಕೆಲವೊಂದು ಇಂಜಿನಿಯರಿಂಗ್ ಡ್ರಾಯಿಂಗ್ ಅಂತಿದೆ, ಗ್ರಾಫಿಕ್ಸ್, ಅದು ಡ್ರಾಯಿಂಗ್ ಆಗ್ತದೆ. ನಮ್ಮ ಸಿವಿಲ್ದಲ್ಲಿ ಕೆಲವೊಂದು ಡ್ರಾಯಿಂಗ್ಸ್ ಬರ್ತಾವೆ. ಮೇ ಬಿ ಮೆಕ್ಯಾನಿಕಲ್ದಲ್ಲಿ ಏನೋ ಮಷಿನ್ ಡ್ರಾಯಿಂಗ್ ಆ ಥರ ಬರ್ಬೋದು, ಅದು ಡ್ರಾಯಿಂಗ್ ಅಂತ ಹಾಕೋಬೇಕು. ದೆನ್ ಟ್ರೈನಿಂಗ್ ಅಂದರೆ ಇಂಟರ್ನ್ಶಿಪ್ ಟ್ರೈನಿಂಗು. ನಾವು ಈಗೇನು 8th ಸೆಮಿಸ್ಟರ್ದಲ್ಲಿ ಇಂಟರ್ನ್ಶಿಪ್ ಟ್ರೈನಿಂಗಿಗೆ ಮಾರ್ಕ್ಸು ಸಬ್ಜೆಕ್ಟು ಮ್ಯಾಪಿಂಗ್ ಮಾಡಬೇಕಲ್ಲ, ಅದು ಟ್ರೈನಿಂಗ್ ಅಂತ ಹಾಕ್ಬೇಕಾಗ್ತದೆ. ದೆನ್ ಪ್ರಾಜೆಕ್ಟು ಅಂತಂದರೆ ಈಗ ಪ್ರಾಜೆಕ್ಟ್ ವರ್ಕ್ ಏನಿರ್ತದೆ ಫೈನಲ್ ಇಯರ್ದು, ಅದು ಪ್ರಾಜೆಕ್ಟ್ ವರ್ಕ್ ಅಂತ ಹಾಕಬೇಕಾಗತ್ತೆ. ಈವನ್ ಫೈನಲ್ ಇಯರ್ದಲ್ಲಿ ಸೆಮಿನಾರ್ದಲ್ಲಿ ಸೆಮಿನಾರ್ ಅಂತ ಹಾಕಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಇಟ್ ಈಸ್ ಅ ಥಿಯರಿ, ಸೊ ಐ ವಿಲ್ ಪುಟ್ ಇಟ್ ಆಸ್ ಎ ದಿಸ್ ಒನ್. ಈಗ ಲಾಸ್ಟಿಗೆ ಅದಕ್ಕೆ ಹೇಳ್ತಿದ್ದೆ ನಿಮ್ಮ ಸಬ್ಜೆಕ್ಟ್ ಶಾರ್ಟ್ ನೇಮ್. ಫಾರ್ ಎಕ್ಸಾಂಪಲ್ ನಾ ಈಗ ಏನೋ ಒಂದು ಕಾಲ್ ಮಾಡ್ತಿರ್ತೇವೆ ನಾವು ಸಿವಿಲ್ದಲ್ಲಿ ಪಾಪ್ಯುಲರ್ ಆಗಿ, ಇದು ಡಿಸೈನ್ ಆಫ್ ಸ್ಟೀಲ್ ಸ್ಟ್ರಕ್ಚರ್ ನಾವು